ಜಲಾಶಯ ಭರ್ತಿಯಾಗುವ ಮುನ್ನವೇ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಡ್ಯಾಂನಿಂದ 1,000 ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಕಬಿನಿ ಜಲಾಶಯದ ಒಳಹರಿವು 8,000 ಕ್ಯೂಸೆಕ್ ಇದ್ದು ಗರಿಷ್ಠ ಮಟ್ಟ 84 ಅಡಿಗಳಿದೆ. ಇವತ್ತಿನ ಮಟ್ಟ 60.5 ಅಡಿಗಳಷ್ಟೇ ಇದೆ. ಜಲಾಶಯ ಭರ್ತಿಗೆ ಮುನ್ನವೇ ನೀರನ್ನ ಬಿಡದಂತೆ ರೈತರು ಸಾಕಷ್ಟು ಒತ್ತಾಯವನ್ನ ಕೂಡ ಮಾಡಿದ್ದು, ಆದರೆ 3,000 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನ ಕೂಡ ರೈತರು ಮಾಡ್ತಾ ಇದ್ದಾರೆ. 84 ಅಡಿಗಳಷ್ಟು ಗರಿಷ್ಠ ಮಟ್ಟದ ಸಾಮರ್ಥ್ಯ ಇದ್ರೂ ಕೂಡ ಕೇವಲ 60.5 ಅಡಿಗಳಷ್ಟು ಇವತ್ತಿನ ನೀರಿನ ಮಟ್ಟ ಇದ್ರೂ ಕೂಡ ಈಗಾಗಲೇ ಜಲಾಶಯಕ್ಕೆ 3,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದೆ ಕಬಿನಿ ಡ್ಯಾಂನಿಂದ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಕಬಿನಿ ಡ್ಯಾಂನಿಂದ ಜಲಾಶಯದಿಂದ 1,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆಯಂತೆ. ಇನ್ನು ಇದರಿಂದ ರೈತರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇರೋದು. ಹೀಗಾಗಿ ಈ ರೀತಿಯ ಕ್ರಮವನ್ನ ವಿರೋಧಿಸ್ತಾ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇರಬಹುದು. ಇನ್ನು ಖಾಸಗಿ ಕಂಪನಿಗೆ ಓಲೈಕೆ ಮಾಡ್ಲಿಕ್ಕೋಸ್ಕರ ಈ ರೀತಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ರೈತರಿಗೆ ಅವಶ್ಯಕತೆ ಇಲ್ಲ, ರೈತರಿಗೆ ಒಂದ್ ರೀತಿಯಲ್ಲಿ ತೊಂದರೆನೇ ಆಗುತ್ತೆ ಅಂದ್ರೂ ಕೂಡ ಜಲಾಶಯ ಭರ್ತಿ ಆಗದಲ್ಲೇ ನೀರನ್ನ ಆಚೆ ಬಿಡ್ತಿರೋದಕ್ಕೆ ಏನ್ ಕಾರಣ ಅಂತ ಹೇಳಿ ರೈತರು ಏನ್ ಆರೋಪ ಮಾಡ್ತಿದ್ದಾರೆ? ಖಂಡಿತವಾಗಿ ಸ್ಮಿತಾ, ಕೇವಲ ರೈತರಿಗೆ ಮಾತ್ರವಲ್ಲ, ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಸಹ ಸಾಕಷ್ಟು ಸಮಸ್ಯೆ ಇದರಿಂದ ಉದ್ಭವ ಆಗ್ತದೆ ಅಂತ ಗೊತ್ತಿದ್ರು ಸಹ ಈ ರೀತಿ ಮಾಡಲಾಗ್ತಾ ಇದೆ. ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಕಬಿನಿ ಜಲಾಶಯ ಪಾತ್ರವಾಗಿದೆ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚ್ನಳ್ಳಿಯಲ್ಲಿರುವಂತಹ ಈ ಜಲಾಶಯದಿಂದ ಇವತ್ತು 1,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಹರಿಯಬಿಡಲಾಗ್ತಾ ಇದೆ ಅಂತೇಳಿ ಅಧಿಕೃತವಾಗಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ರೈತರ ಪ್ರಕಾರ 3,000 ಕ್ಯೂಸೆಕ್ ನೀರನ್ನ ಹೊರಗೆ ಹರಿಯಬಿಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಭಟನೆ ಸಹ ಮಾಡ್ತಾ ಇದ್ದಾರೆ. 84 ಅಡಿ ಗರಿಷ್ಠ ಮಟ್ಟದ ಈ ಒಂದು ಜಲಾಶಯದಲ್ಲಿ ಈಗ ಕೇವಲ 60.5 ಅಡಿಯಷ್ಟು ನೀರಿದೆ. ಮತ್ತೆ 8,000 ಕ್ಯೂಸೆಕ್ ನೀರು ಒಳ ಹರಿವಿದೆ. 2 ದಿನಗಳ ಹಿಂದೆ ಅಷ್ಟೇ 16,000 ಕ್ಯೂಸೆಕ್ ನೀರು ಹರಿ ಬರ್ತಾ ಇತ್ತು. ಯಾಕಂದ್ರೆ ಕೇರಳದ ವಯನಾಡಿನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇತ್ತು. ಆದ್ರೆ ಅಲ್ಲೂ ಸಹ ಈಗ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ಜಲಾಶಯಕ್ಕೆ ಹರಿದು ಬರುವಂತಹ ನೀರು ಸಹ ಕಡಿಮೆ ಆಗಿದೆ. ಹೀಗಾಗಿ ಜಲಾಶಯ ತುಂಬುವುದೇ ಅನುಮಾನ ಇರುವಂತಹ ಸಂದರ್ಭದಲ್ಲಿ ಜಲಾಶಯ ತುಂಬುವ ಮುನ್ನವೇ ಈ ರೀತಿಯಂತ ನೀರನ್ನ ಯಾಕೆ ಹರಿಯಬಿಡಲಾಗ್ತಾ ಇದೆ ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ. ಅಲ್ಲೇ ಇರುವಂತಹ ಸುಭಾಷ್ ಪವರ್ ಕಾರ್ಪೊರೇಷನ್ ಅಂತ ಹೇಳುವಂತಹ ಖಾಸಗಿ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕಾಗಿ ಅವರಿಂದ ಹಣವನ್ನ ಪಡೆದು ಈ ರೀತಿ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ ಅನ್ನೋದು ರೈತರ ಆರೋಪವಾಗಿದೆ. ಹೀಗಾಗಿ ರೈತರು ಅಲ್ಲಿ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರು ಹೇಳುವಂತದ್ದು, ನಮ್ಮ ರೈತರಿಗೆ ಬೆಳೆಗೆ ನಾವು ನೀರನ್ನ ಕೇಳ್ತಲ್ಲ, ಆದ್ರೆ ಕುಡಿಯುವ ನೀರಿಗೂ ಸಹ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತದೆ. ಇದು ಗೊತ್ತಿದ್ರು ಸಹ ಏಕಾಏಕಿ 1,000 ಕ್ಯೂಸೆಕ್ ನೀರನ್ನಾಗ್ಲಿ ಯಾಕೆ ಹರಿಯ ಬಿಡಬೇಕು ಅನ್ನೋದು ಪ್ರಶ್ನೆ ಆಗಿದೆ. ಆದ್ರೆ ಅಧಿಕಾರಿಗಳು ಈಗ ನಿಲ್ಲುವ ಮಾಹಿತಿ ಪ್ರಕಾರ ನಾವು ಅದನ್ನ ಈಗ ನಿಲ್ಲಿಸಿದ್ದೇವೆ ಅನ್ನೋ ಒಂದು ಮಾಹಿತಿ ನೀಡಿದ್ದಾರೆ. ಹಾಗಿದ್ರೆ ಯಾಕೆ ಬಿಟ್ರು, ಈ ಬಗ್ಗೆ ತನಿಖೆ ಆಗಬೇಕು, ಮತ್ತೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈಗ ರೈತರ ಒತ್ತಾಯವಾಗಿದೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ. ಖಾಸಗಿ ಕಂಪನಿ ಗುಲಾಮ ಅಧಿಕಾರಿಗಳಿಗೆ